ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಆ್ಯಂಡ್ ಗುಡ್ ಆಫ್ಟರ್ನೂನ್. ಇವತ್ತು ನಾವು ಪೌರನೀತಿ ಒಂದು ಸಬ್ಜೆಕ್ಟ್ ಇದೆ. ಆ ಸಬ್ಜೆಕ್ಟಲ್ಲಿ ಪೌರ ಮತ್ತು ಪೌರತ್ವ ಅನ್ನೋ ಒಂದು ಅಧ್ಯಾಯವನ್ನು ನೋಡೋಣ. ಈ ಪೌರತ್ವ ಅನ್ನೋ ಅಧ್ಯಾಯ ನೋಡೋಕ್ಕಿಂತ ಮುಂಚೆ ನಾನು ನಿಮಗೆ ಕೆಲವೊಂದಿಷ್ಟು ಎಕ್ಸ್ಟ್ರಾ ಪಾಯಿಂಟ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಈ ಬುಕ್ಕಲ್ಲಿಲ್ಲ ಅದು, ಸೊ ಎಕ್ಸ್ಟ್ರಾ ಪಾಯಿಂಟ್ಸ್ ಇದೆ, ಸಾಧ್ಯ ಆದರೆ ನೋಟ್ ಮಾಡ್ಕೊಳ್ರಿ. ಈ ಪೌರತ್ವ ಅನ್ನೋದನ್ನು 1955 ಪೌರತ್ವ ಕಾಯ್ದೆ ಮೂಲಕ ಜಾರಿಗೆ ತರಲಾಗಿದೆ. ನೋಡ್ರಿ, ಇವೆಲ್ಲ ನಾನು ಇವಾಗ ಏನು ಹೇಳಕತ್ತೀನಲ್ಲ, ಇವೆಲ್ಲ ಎಕ್ಸಾಮ್ಗೆ ಕೇಳಿರ್ತಕ್ಕಂಥ ಪಾಯಿಂಟ್ಸನ್ನೇ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಈ ಪೌರತ್ವನ ಯಾವ ಒಂದು ಕಾಯ್ದೆ ಮೂಲಕ ಜಾರಿಗೆ ತಂದರು, ಎಷ್ಟರಲ್ಲಿ ಜಾರಿಗೆ ತಂದರು ಅಂತ ಈ ಹಿಂದೆ ಸಾಕಷ್ಟು ಬಾರಿ ಎಕ್ಸಾಮಲ್ಲಿ ಕೇಳಿದ್ದಾರೆ. ಅದು 1955 ಕಾಯ್ದೆ ಮೂಲಕ, ಅದು ಪೌರತ್ವ ಕಾಯ್ದೆನೇ. 1955 ಪೌರತ್ವ ಕಾಯ್ದೆ ಮೂಲಕ 1955ರಲ್ಲಿ ಇದನ್ನು ಜಾರಿಗೆ ತರ್ತಾರೆ. ಸೊ ನೆಕ್ಸ್ಟು, ಈ ಪೌರತ್ವ ಅನ್ನೋದನ್ನು ಯಾವ ಒಂದು ದೇಶದ ಸಂವಿಧಾನದಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ ಅಂತಂದರೆ, ಅದು ಬ್ರಿಟನ್ ಸಂವಿಧಾನದಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ. ಯಾಕಂದರೆ ಬ್ರಿಟನ್ನಲ್ಲಿ ಏಕಪೌರತ್ವ ಇದೆ. ಹಾಗಾಗಿ ನಮ್ಮಲ್ಲೂ ಸಹ ಏಕಪೌರತ್ವನ ನಾವು ಕಾಣ್ತೀವಿ. ನಮ್ಮ ದೇಶದಲ್ಲಿ, ಭಾರತ ದೇಶದಲ್ಲಿ ಏಕಪೌರತ್ವ ಇದೆ. ಅದೇ ಅಮೇರಿಕ ಅಂತ ಬಂದಾಗ ಅಮೇರಿಕದಲ್ಲಿ ದ್ವಿಪೌರತ್ವ ಇದೆ. ಯಾಕಂದರೆ ಅಲ್ಲಿ ದೇಶಕ್ಕೆ ಒಂದು, ಆಮೇಲೆ ಸ್ಟೇಟ್ಗೆ ಒಂದು ಅನ್ನೋ ಥರ ಎರಡು ಪೌರತ್ವನ ನಾವು ಕಾಣ್ತೀವಿ. ಅಲ್ಲಿರ್ತಕ್ಕಂಥ ಜನರು ದ್ವಿಪೌರತ್ವವನ್ನು ಹೊಂದಿರ್ತಾರೆ. ಹಾಗೆ ನಮ್ಮ ದೇಶದಲ್ಲಿ ಏಕಪೌರತ್ವ ಇದೆ, ಬ್ರಿಟನ್ ದೇಶದಲ್ಲೂ ಸಹ ಏಕಪೌರತ್ವ ಇದೆ. ನಾವು ಬ್ರಿಟನ್ ದೇಶದಿಂದ ಪೌರತ್ವವನ್ನು ಎರವಲು ಪಡ್ಕೊಂಡಿದ್ದೀವಿ. ಇದು ಪೌರತ್ವ ನಮ್ಮ ಸಂವಿಧಾನದಲ್ಲಿ ಎಷ್ಟನೇ ಭಾಗದಲ್ಲಿ ನಾವು ಕಾಣ್ತೀವಿ ಅಂತಂದರೆ, ಇದು ಭಾಗ 2ರಲ್ಲಿ ನಾವು ನೋಡ್ತೀವಿ. ಭಾಗ 2ರಲ್ಲಿ. ಓಕೆ, ನೆಕ್ಸ್ಟು ವಿಧಿಗಳು ಎಷ್ಟು ಬರ್ತವೆ ಅಂತಂದರೆ, ವಿಧಿ 5ರಿಂದ 11ನೇ ವಿಧಿಗಳು ಇವೇನು ಪೌರತ್ವಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಧಿಗಳಾಗಿದ್ದಾವೆ. ಸೊ ನೋಡಿ, ಇದಿಷ್ಟು 1955 ಪೌರತ್ವ ಕಾಯ್ದೆ ಮೂಲಕ 1955ರಲ್ಲಿ ಪೌರತ್ವವನ್ನು ಜಾರಿಗೆ ತರಲಾಯಿತು. ಬ್ರಿಟನ್ ದೇಶದಿಂದ ನಾವು ಏಕಪೌರತ್ವವನ್ನು ಎರವಲು ಪಡ್ಕೊಂಡಿದ್ದೀವಿ. ಆಮೇಲೆ ಇದು ಭಾಗ 2ರಲ್ಲಿ ನೋಡ್ರಿ, ಭಾಗ 2ರಲ್ಲಿ ನಾವು ಪೌರತ್ವವನ್ನು ಕಾಣ್ತೀವಿ. ಇಲ್ಲಿದೆ ನೋಡ್ರಿ, ಭಾಗ 2ರಲ್ಲಿ ಪೌರತ್ವ ಇದೆ ನಮ್ಮ ದೇಶದ ಸಂವಿಧಾನದಲ್ಲಿ. ಆಮೇಲೆ ವಿಧಿ ಅಂತ ಬಂದರೆ 5ರಿಂದ 11 ವಿಧಿಗಳು ಇವು ಪೌರತ್ವದ ಬಗ್ಗೆ ವಿವರಿಸ್ತವೆ. ಓಕೆ, ನೆಕ್ಸ್ಟ್ ನೋಡೋಣ ಬನ್ನಿ. ಓಕೆ, ಇದರಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟನ್ನು ನೋಡ್ಕೊಳ್ಳೋಣ. ಯಾಕಂದರೆ ಇದರಲ್ಲಿ ಕೆಲವೊಂದಿಷ್ಟು ಸುಮ್ಮನೆ ಕೊಟ್ಟಿದ್ದಾರೆ. ಅಂದರೆ ಸ್ಕೂಲಲ್ಲಿ ವಿದ್ಯಾರ್ಥಿಗಳು ಟೀಚರ್ ಕೇಳ್ತಾರಲ್ಲ ಕ್ವಶನ್ಸು, ಆ ಥರ ಇಲ್ಲಿ ಮೈಸೂರು ಅರಮನೆಗೆ ತಂದೆ ತಾಯಿ ಮಗಳು ಈ ಥರ ಒಂದು ಫ್ಯಾಮಿಲಿ ಹೋಗಿರುತ್ತೆ ಟೂರ್ಗಂತ. ಅಲ್ಲಿ ಮಗು ತಂದೆ ತಾಯಿಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಅದೇನು ಇಂಪಾರ್ಟೆಂಟ್ ಇಲ್ಲ. ಇದು ನೋಡೋಣ, ಇಂಪಾರ್ಟೆಂಟ್ ಇರೋದಷ್ಟನ್ನೇ ನಾನು ಹೇಳ್ತೀನಿ. ನೋಡಿರಿ, ದೇಶವೊಂದರಲ್ಲಿ ಶಾಶ್ವತವಾಗಿ ನೆಲೆಸಿರುವ ಜವಾಬ್ದಾರಿಯುತ ಸದಸ್ಯರನ್ನು ನಾವು ಪೌರರು ಅಂತ ಕರಿತೀವಿ. ಪೌರರಂದರೆ ಯಾರು ಅಂತ ಅಂದರೆ, ಒಂದು ದೇಶದಲ್ಲಿ ಶಾಶ್ವತವಾಗಿ ಯಾರು ನೆಲೆಸಿರ್ತಾರಲ್ಲ ಅವರನ್ನು ಆ ದೇಶದ ಪೌರರು ಅಂತ ಕರೀತಾರೆ. ಉದಾಹರಣೆಗೆ ನೋಡ್ರಿ, ನಮ್ಮ ದೇಶ ಭಾರತ, ನಾವು ಭಾರತೀಯರು. ನಮ್ಮ ತಾತ ಮುತ್ತಾತ ಕೂಡ ಇಲ್ಲಿಯೇ ಹುಟ್ಟಿ ನೆಲೆಸಿದ್ದಾರೆ. ನಾವೆಲ್ಲ ಇಲ್ಲಿಯ ಶಾಶ್ವತ ನಿವಾಸಿಗರು. ಈ ಕಾರಣಕ್ಕೆ ನಾವು ಭಾರತದ ಪೌರರಾಗಿರುತ್ತೇವೆ. ನೋಡ್ರಿ, ಭಾರತದ ಪೌರರು ಹೇಗಾಗ್ತಾರೆ ಅಂದರೆ, ಯಾವುದೇ ದೇಶದ ಪೌರರಂತ ಕರೆದ್ರೆ ಇದಿಷ್ಟು ಉದಾಹರಣೆ ನೋಡಿರಿ. ಇದು ಉದಾಹರಣೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನಾವು ನಮ್ಮ ಕುಟುಂಬದ ಸದಸ್ಯರಿದ್ದಂತೆ ಈ ದೇಶದ ಸದಸ್ಯರು ಆಗಿದ್ದೇವೆ. ಒಂದು ದೇಶದ ಶಾಸನಾತ್ಮಕ ಸದಸ್ಯತ್ವವನ್ನು ಪೌರತ್ವ ಅಂತ ಕರಿತೀವಿ. ಅಂದರೆ ಒಂದು ದೇಶದ ಶಾಸನಾತ್ಮಕ ಸದಸ್ಯತ್ವವನ್ನು ಪೌರರು ಅಂತ ಕರೀತಾರೆ. ನೋಡ್ರಿ, ಇಂಪಾರ್ಟೆಂಟ್ ಆಗಿದೆ ಇದು.
ಆಮೇಲೆ ನೆಕ್ಸ್ಟ್ ನೋಡೋಣ. ನೋಡ್ರಿ ಇಲ್ಲಿ ನಮಗೂ ವಿದೇಶಿಯರಿಗೂ ಇರುವ ವ್ಯತ್ಯಾಸಗಳೇನು ಅಂತ ಕೇಳಿದ್ದಾರೆ. ಅಂದರೆ ವಿದೇಶಿಯರಿಗೂ ಮತ್ತು ನಮಗೂ ವ್ಯತ್ಯಾಸ ಇರೋದಿಲ್ವೇ ಅಂತ ಕೇಳಿರ್ತಾರೆ. ಅದಕ್ಕೆ ಇಲ್ಲಿಯ ಪೌರರಾದ ನಮಗೆ ಕೆಲವು ಹಕ್ಕುಗಳಿರ್ತವೆ, ಆದರೆ ವಿದೇಶಿಯರಿಗೆ ಅಂತಹ ಹಕ್ಕುಗಳಿಲ್ಲ. ಅಂದರೆ ವಿದೇಶಿಯರಿಗೆ ನಮಗಿರ್ತಕ್ಕಂಥ ಎಲ್ಲ ಮೂಲಭೂತ ಹಕ್ಕುಗಳು ವಿದೇಶಿಯರಿಗೆ ಇಲ್ಲಿ ಇರೋದಿಲ್ಲ. ಇದು ಇಂಪಾರ್ಟೆಂಟ್ ಆಗಿದೆ ನೋಡ್ರಿ. ನೆಕ್ಸ್ಟ್ ಬಂದು ನೋಡೋಣ, ಪೌರತ್ವ ಎಂದರೇನು ಅಂತ ಇದೆ ನೋಡಿ. ಪೌರತ್ವ ಎಂದರೆ ಏನು? ಪೌರತ್ವ ಎಂದರೆ ಏನು ಅಂದರೆ ಒಂದು ದೇಶದ ಸದಸ್ಯತ್ವವನ್ನು ಪೌರತ್ವ ಅಂತ ಕರೀತಾರೆ. ಪೌರತ್ವ ಅಂದರೆ ಏನು? ಒಂದು ದೇಶದ ಸದಸ್ಯತ್ವವನ್ನೇ ಪೌರತ್ವ ಅಂತ ಕರಿತೀವಿ. ಅಲ್ಲಿ ಹಿಂದೆ ನೋಡಿದ್ವಲ್ಲ, ಒಂದು ದೇಶದ ಶಾಸನಾತ್ಮಕ ಸದಸ್ಯತ್ವವನ್ನು ಪೌರತ್ವ ಅಂತೀವಿ ಅಂತ. ಹಾಗೆ ಇದು ಕೂಡ ಒಂದು ದೇಶದ ಸದಸ್ಯತ್ವವನ್ನು ಪೌರತ್ವ ಅಂತ ಕರಿತೀವಿ. ಶಾಸನಾತ್ಮಕ ಸದಸ್ಯತ್ವವನ್ನು ಒಂದೇ, ಸದಸ್ಯತ್ವ ಅಂದರೂ ಒಂದೇ. ದೇಶವೊಂದರ ಪೌರತ್ವವನ್ನು ಪಡೆಯುವ ವಿಧಾನಗಳು ಯಾವುವು ಅಂತ ಕೇಳಿದಾಗ ನೋಡ್ರಿ, ಇದೆ 2 ವಿಧಾನಗಳಿವೆ. ಒಂದು ಸಹಜ ಪೌರತ್ವ, ಇನ್ನೊಂದು ಸಹಜೀಕೃತ ಪೌರತ್ವ. ಪ್ರಜೆಗಳು ಒಂದು ದೇಶದ ಪೌರತ್ವವನ್ನು ಈ ಕೆಳಕಂಡ ವಿಧಾನಗಳ ಮೂಲಕ ಪಡೆಯಬಹುದು. ನೋಡ್ರಿ, ವಿಧಾನಗಳಿಲ್ಲಿದ್ದಾವೆ. ಇವೆರಡು ಇದಾವಲ್ಲ, ಈ ಜನನದ ಮೂಲಕ ಪೌರತ್ವ ಪಡೆಯೋದು, ಆಮೇಲೆ ವಂಶ ಪಾರಂಪರ್ಯದ ಮೂಲಕ ಪಡೆಯೋದು, ಇವೆರಡು ಸಹಜ ಪೌರತ್ವ ಅಂತ ಕರೀತಾರೆ. ಈ ರಿಜಿಸ್ಟರ್ ಮೂಲಕ ಅಂದರೆ ನಾವು ಈ ದೇಶದ ಪೌರತ್ವ ನಮಗೆ ಬೇಕು ಅಂತೇನು ಅಪೀಲ್ ಆಗ್ತೀವಲ್ಲ, ಮನವಿ ಮಾಡ್ಕೊತೀವಲ್ಲ ಆ ದೇಶಕ್ಕೆ, ಅದಕ್ಕೆ ಸಹಜೀಕೃತ ಪೌರತ್ವ ಅಂತ ಕರೀತಾರೆ. ನೋಡೋಣ ಬನ್ನಿ, ಮುಂದೆ ಇದೆ. ಯಾವುದೇ ವ್ಯಕ್ತಿ ತಾನು ಒಂದು ದೇಶದಲ್ಲಿ ಜನಿಸುತ್ತಾನೋ ಅಥವಾ ಜನಿಸುತ್ತಾಳೋ, ಅಂದರೆ ಯಾರೇ ಒಬ್ಬರು ಒಂದು ದೇಶದಲ್ಲಿ ಜನಿಸ್ತಾರೆ ಅಂತಂದರೆ ಅವರು ತಾನು ಜನಿಸಿದ ದೇಶದ ಪೌರತ್ವವನ್ನು ಪಡೆಯುತ್ತಾರೆ. ಅಂಥವರಿಗೆ ತಂದೆ ತಾಯಿ ಯಾವ ರಾಷ್ಟ್ರದವರೆಂದು ಪರಿಗಣಿಸದೆ ಪೌರತ್ವ ನೀಡಲಾಗುತ್ತದೆ. ಅಂದರೆ ಒಂದು ದೇಶದಲ್ಲಿ ಯಾರಾದರೂ ಜನಿಸ್ತಾರಲ್ಲ, ಅವ್ರನ್ನ ಸಹಜವಾಗಿ ಅವರಿಗೆ ಪೌರತ್ವ ಪಡಿತಾರೆ ಅವರು. ಅಂಥವರು ತಂದೆ ತಾಯಿ ಯಾವ ದೇಶದವರಾಗಿದ್ದರೂ ಅದನ್ನು ಪರಿಗಣಿಸೋದಿಲ್ಲ ಅಂತ ಇದರ ಅರ್ಥ. ನೋಡ್ರಿ, ಒಂದು ದೇಶದ ಪೌರತ್ವ ಪಡೆಯಲು ಜನನವು ಮುಖ್ಯ ಆಧಾರವಾಗಿದೆ. ಆದ್ದರಿಂದ ಅವರು ಆ ದೇಶದಲ್ಲಿ ಜನಿಸ್ತಾರೆ ಅಂತಂದರೆ ಅವರಿಗೆ ಪೌರತ್ವ ಸಿಗುತ್ತೆ. ಉದಾಹರಣೆಗೆ, ಜನವರಿ 26, 1950 ಅಥವಾ ನಂತರದ ಭಾರತದಲ್ಲಿ ಜನಿಸಿದವರು ಭಾರತದ ಪೌರರಾಗಿರುತ್ತಾರೆ. 1950 ಜನವರಿ 26 ಅಥವಾ ಅದರ ನಂತರ ಯಾರು ಭಾರತದಲ್ಲಿ ಜನಿಸ್ತಾರಲ್ಲ ಅವರಿಗೆ ಭಾರತದ ಪೌರತ್ವ ಸಿಗುತ್ತೆ. ಏಕೆಂದರೆ ಈ ದಿನದಂದು ಸ್ವತಂತ್ರ ಭಾರತವು ತನ್ನದೇ ಆದ ಸಂವಿಧಾನವನ್ನು ಜಾರಿಗೊಳಿಸಿರುತ್ತೆ. ಈ ದಿನ ನಮ್ಮ ಭಾರತ ದೇಶ ಒಂದು ಸಂವಿಧಾನವನ್ನು ಜಾರಿಗೊಳಿಸಿರುತ್ತೆ. ಹಾಗಾಗಿ ಈ ದಿನ ಅಥವಾ ಈ ದಿನದ ನಂತರ ಯಾರು ಇಲ್ಲಿ ಭಾರತದಲ್ಲಿ ಜನಿಸಿರ್ತಾರಲ್ಲ ಅವರಿಗೆ ಭಾರತದ ಪೌರತ್ವ ಸಿಗುತ್ತೆ. ನೆಕ್ಸ್ಟ್ ನೋಡೋಣ, ವಂಶ ಪಾರಂಪರ್ಯದ ಮೂಲಕ. ಈ ವಿಧಾನದ ಪ್ರಕಾರ ಒಬ್ಬ ವ್ಯಕ್ತಿಯ ತಂದೆ ತಾಯಿಯು ಯಾವ ದೇಶಕ್ಕೆ ಸೇರಿದವರು ಎನ್ನುವ ಆಧಾರದ ಮೇಲೆ ಪೌರತ್ವ ಪಡೆಯುತ್ತಾರೆ. ಅಂದರೆ ಇವಾಗ ನಮ್ಮ ತಂದೆ ತಾಯಿ ಬೇರೆ ಒಂದು ದೇಶದಲ್ಲಿ ಇರ್ತಾರೆ, ಅವ್ರ ಮಕ್ಕಳು ನಾವು ಭಾರತದಲ್ಲಿ ಇರ್ತೀವಿ ಅಂತಂದರೆ ನಮಗೆ ಸಿಗುತ್ತೆ, ಪೌರತ್ವ ಸಿಗುತ್ತೆ. ಉದಾಹರಣೆಗೆ, ಜನವರಿ 26, 1950 ಅಥವಾ ನಂತರ ಭಾರತದ ಹೊರಗೆ ಭಾರತ ದೇಶದವರಾದ ಕುಟುಂಬಗಳಲ್ಲಿ ಜನಿಸಿದವರಿಗೆ ಭಾರತದ ಪೌರತ್ವ ದೊರೆಯುತ್ತದೆ. ಅಂದರೆ ನಮ್ಮ ದೇಶದವರೇ ಆಗಿರ್ತಾರೆ. ಈಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಬೇರೆ ದೇಶಕ್ಕೆ ಉದ್ಯೋಗಕ್ಕೆ ಸಲುವಾಗಿ ಹೋಗ್ತಿರ್ತಾರೆ, ಇಲ್ಲ ಬೇರೆ ಏನೋ ಕಾರಣಗಳಿಗಾಗಿ ಬೇರೆ ದೇಶಕ್ಕೆ ಹೋಗಿ ಅಲ್ಲೇ ನೆಲೆಸಿರ್ತಾರೆ. ಅಂಥವ್ರ ಮಕ್ಕಳು ಏನಾದರೂ ಭಾರತದಲ್ಲಿದ್ದರೆ ಅವರಿಗೆ ತಮ್ಮ ತಂದೆ ತಾಯಿಯವರ ಮೂಲಕ ಪೌರತ್ವನ ಪಡೆಯೋ ಅವಕಾಶ ಇಲ್ಲಿದೆ ನೋಡ್ರಿ. ಇದಕ್ಕೆ ವಂಶ ಪಾರಂಪರ್ಯದ ಮೂಲಕ ಪೌರತ್ವ ಪಡೆಯುವ ವಿಧಾನ ಅಂತಾರೆ. ಈ 2 ವಿಧಾನಗಳನ್ನು ಸಹಜ ಪೌರತ್ವ ಅಂತ ಕರೀತಾರೆ. ನೋಡ್ರಿ, 2 ವಿಧಾನಗಳನ್ನು ಸಹಜ ಪೌರತ್ವ ಅಂತಾರೆ.
ನೋಂದಣಿ ಮೂಲಕ ಯಾವುದೇ ಒಂದು ದೇಶದ ಪೌರತ್ವವನ್ನು ಸೂಕ್ತವಾದ ವಿಧಾನದ ಮೂಲಕ ಸಂಬಂಧಪಟ್ಟ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿ ನೋಂದಣಿ ಮಾಡಿಸಿಕೊಳ್ಳುವ ಮೂಲಕ ಪೌರತ್ವವನ್ನು ಪಡೆಯಬಹುದು. ಹೀಗೆ ಅರ್ಜಿ ಸಲ್ಲಿಸಲು ಕೆಲವೊಂದು ಮಾನದಂಡಗಳನ್ನು ಪ್ರತಿಯೊಂದು ರಾಷ್ಟ್ರವು ವಿಧಿಸಿರುತ್ತದೆ. ಉದಾಹರಣೆಗೆ, ಭಾರತದಲ್ಲಿ ಕನಿಷ್ಠ 5 ವರ್ಷ ವಾಸವಾಗಿರಬೇಕು. ಭಾರತದಲ್ಲಿ ಕನಿಷ್ಠ 5 ವರ್ಷ ವಾಸವಾಗಿರಬೇಕು. ಅಂಥವರು ನೋಂದಾಯಿಸಿಕೊಳ್ಳುವ ಮೂಲಕ ಪೌರತ್ವ ಪಡೆಯಬಹುದು. ಈ ವಿಧಾನವನ್ನು ಸಹಜೀಕೃತ ಪೌರತ್ವ ಅಂತ ಕರೀತಾರೆ. ಇದಕ್ಕೆ 2018ರಲ್ಲಿ ಮತ್ತೆ ತಿದ್ದುಪಡಿ ಮಾಡಿದ್ದಾರೆ ನೋಡಿ. ಅದರ ಇನ್ಫಾರ್ಮೇಷನ್ ಸಿಕ್ಕರೆ ನೋಡ್ಕೊಳ್ರಿ. 2018ರಲ್ಲಿ ತಿದ್ದುಪಡಿ ಮಾಡಿ ಇದು ಕೆಲವೊಂದಿಷ್ಟು ಚೇಂಜಸನ್ನು ತಗೊಂಡು ಬಂದಿದ್ದಾರೆ. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಈಗ ನಾವು ಈ ದೇಶದ ಪೌರತ್ವ ಪಡೆಯೋದಕ್ಕೋಸ್ಕರ 2 ವಿಧಾನಗಳಾವಲ್ಲ, ಹಾಗೆ ಈ ಪೌರತ್ವವನ್ನು ಕಳೆದುಕೊಳ್ಳೋಕ್ಕೂ ಸಹ ಕೆಲವೊಂದಿಷ್ಟು ವಿಧಾನಗಳಿವೆ. ಅವು ಯಾವಂತ ನೋಡೋಣ. ಪರಿತ್ಯಾಗ ಅಂದ್ರೇನು? ರಿನೌನ್ಸಿಯೇಷನ್. ಯಾವುದೇ ಭಾರತೀಯ ಪೌರ ಮತ್ತೊಂದು ರಾಷ್ಟ್ರದ ಪೌರತ್ವ ಪಡೆದರೆ ಸ್ವ ಇಚ್ಛೆಯಿಂದ ನೋಂದಣಿಯ ಮೂಲಕ ಪ್ರಕಟಿಸಿ ಭಾರತದ ಪೌರತ್ವವನ್ನು ತ್ಯಾಗ ಮಾಡ್ಬೋದು. ಅಂದರೆ ಫಾರ್ ಎಕ್ಸಾಂಪಲ್, ಈಗ ನಾವು ಅಮೇರಿಕಕ್ಕೆ ಹೋಗಿ ಅಲ್ಲೇ ಜಾಬ್ ತೊಗೊಂಡು ಅಲ್ಲೇ ಸೆಟ್ಲ್ ಆಗಿವಿ ಅಂತ ಇಟ್ಕೊಳ್ರಿ. ಆವಾಗ ನಾವು ಆ ದೇಶದ ಪೌರತ್ವ ಪಡೆದಾಗ ನಾವು ಒಂದು ನೋಂದಣಿ ಮಾಡುವ ಮೂಲಕ ಈ ದೇಶದ ಪೌರತ್ವವನ್ನು ಕಳ್ಕೊಳ್ಬೇಕು. ಇಲ್ಲ ಅಂತಂದರೆ, ನಾವು ಆ ಥರ ಏನಾದರೂ ನೋಂದಣಿ ಮಾಡಲಿಲ್ಲ ಅಂತಂದರೆ, ಇಲ್ಲಿ ನೋಡ್ರಿ, ಅಂತ್ಯಗೊಳ್ಳುವಿಕೆ ಅನ್ನೋ ಒಂದು ವಿಧಾನ ಬರುತ್ತೆ. ಟರ್ಮಿನೇಷನ್ ಅಂತಂದರೆ ತೆಗೆದು ಹಾಕೋದು ಅಂತ ಅರ್ಥ. ಭಾರತದ ಯಾವುದೇ ಪೌರನೊಬ್ಬ ವಿದೇಶವೊಂದರ ಪೌರತ್ವ ಪಡೆದರೆ ಅವನಿಂದ ಅರ್ಜಿ ಸಲ್ಲಿಕೆಯನ್ನು ನಿರೀಕ್ಷಿಸದೆ ಕಾನೂನುಬದ್ಧವಾಗಿ ಆತನ ಭಾರತದ ಪೌರತ್ವವನ್ನು ಅಂತ್ಯಗೊಳಿಸಲಾಗುತ್ತದೆ. ಅಂದರೆ ಅವರೇನಾದರೂ ಅರ್ಜಿ ಸಲ್ಲಿಸಲಿಲ್ಲ ಅಂತಂದರೆ ಭಾರತದವರು ಅದನ್ನು ಭಾರತ ಸರ್ಕಾರ ಏನು ಮಾಡ್ಬೋದು, ಕಾನೂನುಬದ್ಧವಾಗಿ ಆತನ ಪೌರತ್ವವನ್ನು ಅಂತ್ಯಗೊಳಿಸೋ ವಿಧಾನವನ್ನು ಅಂತ್ಯಗೊಳ್ಳುವಿಕೆ ಅಂತ ಕರೀತಾರೆ. ಇದು 2ನೇ ವಿಧಾನ ನೋಡ್ಬೋದು. ಈಗ 3ನೇ ವಿಧಾನ ಹೇಗಿದೆ ಅಂತಂದರೆ ನಿರಾಕರಣೆ, ಬೈ ಡಿಪ್ರವೇಷನ್. ಯಾರಾದರೂ ವ್ಯಕ್ತಿಯೊಬ್ಬ ವಂಚನೆಯ ಮೂಲಕ ಭಾರತದ ಪೌರತ್ವವನ್ನು ಹೊಂದಿದ್ದರೆ ಅಥವಾ ಅವರು ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಅಥವಾ ಭಾರತದ ಸಂವಿಧಾನಕ್ಕೆ ವಿಧೇಯನಾಗಿ ನಡೆದುಕೊಂಡರೆ ಅಂಥವರ ಪೌರತ್ವವನ್ನು ಭಾರತ ಸರ್ಕಾರವು ರದ್ದುಗೊಳಿಸಿ ನಿರಾಕರಿಸಬಹುದು. ಇದು ಬಲವಂತದ ನಿರಾಕರಣೆ ಆಗುತ್ತದೆ. ಅಂದರೆ ನಮ್ಮ ದೇಶದಲ್ಲಿ ಇದ್ಕೊಂಡು ನಮ್ಮ ದೇಶಕ್ಕೆ ವಂಚನೆ ಮಾಡೋರು ಇರ್ತಾರಲ್ಲ, ಅಂಥವ್ರನ್ನ ಭಾರತದ ಪೌರತ್ವವನ್ನು ಕಸಿದುಕೊಂಡು ಅವರಿಗೆ ಭಾರತದಿಂದ ಹೊರ ಹಾಕೋ ಪದ್ಧತಿ ಇದು ಅನ್ನಬಹುದು. ಓಕೆ, ನೆಕ್ಸ್ಟ್ ನೋಡೋಣ. ಏಕಕಾಲದಲ್ಲಿ 2 ದೇಶಗಳ ಪೌರತ್ವವಿರುವುದು ಸಾಧ್ಯವಿಲ್ಲ. ಇದು ಇಂಪಾರ್ಟೆಂಟ್ ನೋಡ್ರಿ. ಅಂದರೆ ಒಟ್ಟೊಟ್ಟಿಗೆನೆ ಒಂದು ಬೇರೆ ದೇಶದ ಪೌರತ್ವ ಅದ್ರ ಜೊತೆಗೇನೆ ನಮ್ಮ ದೇಶದ ಪೌರತ್ವ ಎರಡೂ ಸಹ ಇರೋಕ್ಕೆ ಸಾಧ್ಯ ಇಲ್ಲ. ಯಾವುದಾದ್ರೂ ಒಂದಿರಬೇಕು. ಆ ದೇಶದ ಪೌರತ್ವನಾದರೂ ಇರಬೇಕು ಅಥವಾ ಭಾರತದ ಪೌರತ್ವನಾದರೂ ಒಂದು ಇರಬೇಕು. ಈ ಪದ್ಧತಿ ನಮ್ಮಲ್ಲಿದೆ. ಓಕೆ, ನೆಕ್ಸ್ಟ್ ನೋಡೋಣ. ನೆಕ್ಸ್ಟು ಪೌರನ ಲಕ್ಷಣಗಳು ಅಂತ ಬಂದಿದ್ದಾವೆ ನೋಡಿ. ನೆಕ್ಸ್ಟ್ ನೋಡೋಣ. ಅಂದರೆ ಪ್ರತಿಯೊಬ್ಬ ಪೌರನಿಗೂ ತನ್ನ ದೇಶದಲ್ಲಿ ಹಕ್ಕುಗಳಿವೆ. ಈಗ ನಮಗೆ ಮೂಲಭೂತ ಹಕ್ಕುಗಳಿದಾವಲ್ಲ, ಅವುಗಳು ಇಲ್ಲಿದ್ದಾವೆ. ಹಕ್ಕುಗಳಿವೆ. ಮತ ಚಲಾಯಿಸುವುದು, ಚುನಾವಣೆಗೆ ಸ್ಪರ್ಧಿಸುವುದು, ಸರ್ಕಾರಿ ಸೇವೆಗೆ ಸೇರುವುದು, ರಕ್ಷಣಾ ಪಡೆ ಸೇರುವುದು, ಇವೇ ಮುಂತಾದ ಅವನ ಹಕ್ಕುಗಳಾಗಿವೆ. ಇವೇನು ಈ ನಮ್ಮ ದೇಶದಲ್ಲಿರ್ತಕ್ಕಂಥ ಪೌರರಿಗೆ ಇರುವ ಹಕ್ಕುಗಳಿವು. ಇದರೊಂದಿಗೆ ಈಗ ನಾವು ಹಕ್ಕನ್ನು ಅನುಭವಿಸ್ತೀವಿ ಅಂತಂದಮೇಲೆ ದೇಶಕ್ಕೆ ಕೆಲವೊಂದಿಷ್ಟು ಕರ್ತವ್ಯ ನಿರ್ವಹಿಸಬೇಕಲ್ಲ, ಅದಕ್ಕೆ ಕೆಲವೊಂದು ಕರ್ತವ್ಯಗಳು ಸಹ ಇಲ್ಲಿದ್ದಾವೆ. ಸೊ ಪೌರನ ಲಕ್ಷಣಗಳು ಅಂದರೆ ಕರ್ತವ್ಯಗಳು ಯಾವುವು ಅಂತ ನೋಡೋಣ. ಇದು ಇಂಪಾರ್ಟೆಂಟ್ ನೋಡ್ರಿ. 2021 GPSTRನಲ್ಲಿ ಈ ಕ್ವಶನ್ ಕೇಳಿದ್ರು ನೋಡ್ರಿ. ಇದನ್ನು ಪೌರನ ಲಕ್ಷಣಗಳೇನು, ಈ ಲಾಸ್ಟ್ ಟೈಮ್ 2021-22ರಲ್ಲಿ GPSTR ಎಕ್ಸಾಮ್ ನಡೀತಲ್ಲ ಅದರಲ್ಲಿ ಕೇಳಿದ್ರು. ಕರ್ತವ್ಯಗಳು ಅಂತ ಕೇಳಿದ್ರು ಕ್ವಶನಲ್ಲಿ. ಕರ್ತವ್ಯಗಳು ಎಷ್ಟಿದ್ದಾವೆ ಅವುಗಳನ್ನ ಬರೆಯಿರಿ, ವಿವರಿಸ್ರಿ ಅಂತ ಕೊಟ್ಟಿದ್ರು.
ಫಸ್ಟ್ ನೋಡೋಣ. ಇವೇನು 1 ಬೈ 1 ಬರೀಬೇಕು, ಮೇಲೆ ಕೆಳಗೆ ಆಗಬಾರ್ದು. ಈಗ ಒಂದನೇದು ಯಾವುದಿದೆ, ಸಂವಿಧಾನ, ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸುವುದು ಹಾಗೂ ಭಾರತದ ಸ್ವಾತಂತ್ರ್ಯ ಹೋರಾಟ ತ್ಯಾಗ ಬಲಿದಾನಗಳನ್ನು ಗೌರವಿಸುವುದು ಇದೈತಲ್ಲ, ಇದು ಫಸ್ಟೇ ಬರೀಬೇಕು. ಇದು ಸೆಕೆಂಡ್ನೇದು ಫಸ್ಟ್ ಬರೆದು ಫಸ್ಟ್ನೇದು ಸೆಕೆಂಡು ಈ ಥರ ಬರೀಬಾರ್ದು. 1 ಬೈ 1 ಇದು ಹೆಂಗೈತಲ್ಲ ಹಾಗೆ ಬರೀಬೇಕು. ಸೊ ಹಾಗೆ ನೆನಪಲ್ಲಿ ಇಟ್ಕೊಳ್ರಿ. ಸಂವಿಧಾನ, ರಾಷ್ಟ್ರಧ್ವಜ ಇದಾಯ್ತಲ್ಲ, ವೈಜ್ಞಾನಿಕ ಮನೋಭಾವ, ಮಾನವೀಯತೆ ಮತ್ತು ಸುಧಾರಣಾ ಮನೋಭಾವ ಹೊಂದಿರಬೇಕು. ಆಮೇಲೆ ಸಂವಿಧಾನಕ್ಕೆ ನಿಷ್ಠರಾಗಿ ಅವರ ಆಶಯಗಳನ್ನು ಗೌರವಿಸಬೇಕು. ಆಮೇಲೆ ಚುನಾವಣೆಯಲ್ಲಿ ಮತ ಚಲಾಯಿಸುವುದು, ಭಾಷೆ, ಧರ್ಮ, ಜಾತಿ, ಪಂಥಗಳನ್ನು ಮೀರಿ ಎಲ್ಲರನ್ನೂ ಸಹೋದರರಂತೆ ಕಾಣುವುದು, ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣೆಯ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು. ನೋಡ್ರಿ, ನಮ್ಮ ದೇಶದ ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆ ಅಂತಂದರೆ ನಮಗೊಂಥರ ಹೆಮ್ಮೆಯ ಸಂಗತಿಗಳು. ಅವ್ರನ್ನ ನಾವು ಗೌರವಿಸಬೇಕು. ಸೊ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಯಾರು ತ್ಯಾಗ ಮಾಡಿರ್ತಾರಲ್ಲ ಅಂಥವ್ರ ಬಲಿದಾನವನ್ನು ನಾವು ಗೌರವಿಸಬೇಕು. ಆದ್ದರಿಂದಲೇ ನಾವು ಈ 6th ಬುಕ್ಕಲ್ಲಿ ಆಗಿರ್ಬೋದು, ಈ ಹೈಸ್ಕೂಲ್ ಬುಕ್ಕು, PUC ಬುಕ್, ಬೇರೆ ಯಾವುದೇ ಬುಕ್ಕಲ್ಲೂ ಅಂತಹ ತ್ಯಾಗ ಬಲಿದಾನ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಬಗ್ಗೆ ನಾವು ಪಾಠನ ಓದ್ತೀವಿ. ಸೊ ನೆಕ್ಸ್ಟ್ ನೋಡೋಣ, ವೈಜ್ಞಾನಿಕ ಮನೋಭಾವ ಮತ್ತು ಮಾನವೀಯತೆ ಮತ್ತು ಸುಧಾರಣಾ ಮನೋಭಾವ. ಅಂದರೆ ದೇಶಕ್ಕೋಸ್ಕರ ಏನೆಲ್ಲ ಎಕ್ಸ್ಪಿರಿಮೆಂಟ್ ಮಾಡಿದ್ರಲ್ಲ ಅವೆಲ್ಲನೂ ನಾವು ಗೌರವಿಸಬೇಕು ಅಂತ ಅರ್ಥ. ಅಂದರೆ ಅಂಥ ಮನೋಭಾವ ನಾವು ಹೊಂದಿರಬೇಕು. ಆಮೇಲೆ ಸಂವಿಧಾನಕ್ಕೆ ನಿಷ್ಠರಾಗಿರಬೇಕು. ಸಂವಿಧಾನಕ್ಕೆ ವಿರೋಧವಾಗಿ ನಡ್ಕೊಳ್ಬಾರ್ದು. ಸಂವಿಧಾನಕ್ಕೆ ಗೌರವಿಸಬೇಕು. ಆಮೇಲೆ ಚುನಾವಣೆಯಲ್ಲಿ ಮತ ಚಲಾಯಿಸಬೇಕು. ಇದು ಸಹ ನಮ್ಮ ಒಂದು ಕರ್ತವ್ಯ. ನೋಡ್ರಿ, ಎಲೆಕ್ಷನ್ ಅಂತ ಬಂದಾಗ ಒಂದಿಷ್ಟು ಜನ ಓಟ್ ಹಾಕಲ್ಲ, ಆ ಥರ ಮಾಡಬಾರ್ದು. ಈ ಓಟ್ ಹಾಕಬೇಕು, ಇದು ಸಹ ನಮ್ಮದೊಂದು ಕರ್ತವ್ಯ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಭಾಷೆ, ಧರ್ಮ, ಜಾತಿ ಪಂಥಗಳನ್ನು ಮೀರಿ ಎಲ್ಲರನ್ನ ಸಹೋದರರಂತೆ ಕಾಣುವುದು. ನಮ್ಮ ದೇಶ ಒಂದು ಜಾತ್ಯತೀತ ದೇಶವಾಗಿರೋದ್ರಿಂದ ಇಲ್ಲಿ ಎಲ್ಲರೂ ಒಂದೇ ಅನ್ನೋ ಭಾವನೆ ನಮ್ಮಲ್ಲಿ ಇರಬೇಕು ಅನ್ನೋದು ಇದರ ಅರ್ಥ. ದೇಶಕ್ಕೆ ಆಪತ್ತು ಬಂದಾಗ ರಕ್ಷಣೆ ಕಾರ್ಯದಲ್ಲಿ ಪಾಲ್ಗೊಳ್ಳಬೇಕು. ಅಂದರೆ ನಮ್ಮ ದೇಶಕ್ಕೆ ಏನಾದರೂ ಹೊರ ದೇಶದವರಿಂದ ನಮ್ಮ ಮೇಲೆ ಆಕ್ರಮಣ ಆಗ್ಬೋದು, ಅಥವಾ ಪ್ರಕೃತಿ ವಿಕೋಪ ಅಂತ ಏನಾದರೂ ಆಪತ್ತು ಬಂದಾಗ ಈ ಸಹಜವಾಗಿ ನಾವು ಏನು ಮಾಡಬೇಕು, ಪೌರರು ಅದರಲ್ಲಿ ಪಾಲ್ಗೊಳ್ಬೇಕು ಅನ್ನೋದು ಇದರ ಅರ್ಥ ಆಗಿದೆ ನೋಡ್ರಿ. ನೆಕ್ಸ್ಟ್ ನೋಡೋಣ, ತೆರಿಗೆಗಳನ್ನು ತಪ್ಪದೇ ಪಾವತಿ ಮಾಡುವುದು. ಅಂದರೆ ಟ್ಯಾಕ್ಸನ್ನು ತಪ್ಪದೇ ಕಟ್ಟಬೇಕು. ಯಾಕಂದರೆ ಟ್ಯಾಕ್ಸ್ ಕಟ್ಟಿದ್ರೇ ಈ ಸರ್ಕಾರ ಸುಗಮವಾಗಿ ಆಡಳಿತ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಹಂಗಾಗಿ ತೆರಿಗೆಗಳನ್ನು ಕಟ್ಟಬೇಕು. ಆಮೇಲೆ ಪರಿಸರ ರಕ್ಷಣೆ ಬಗ್ಗೆ ನಮ್ಮ ಹತ್ರ ಕಾಳಜಿ ಇರಬೇಕು. ಎಲ್ಲಿ ಬೇಕಲ್ಲೇ ಗಲೀಜು ಮಾಡಬಾರ್ದು. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ನಾವು ಕಾಪಾಡ್ಕೋಬೇಕು ಅನ್ನೋದು. ಕಾಡು ರಕ್ಷಣೆ ಮಾಡಬೇಕು, ಕಾಡನ್ನು ಬೆಳೆಸಬೇಕು, ಈ ಥರ ಎಲ್ಲ ರಕ್ಷಣೆ ಮಾಡಬೇಕು ಅನ್ನೋದು ಇದರ ಅರ್ಥ. ಸಾರ್ವಜನಿಕ ಆಸ್ತಿಯ ರಕ್ಷಣೆ ಮಾಡುವುದು, ಹಿಂಸೆಯನ್ನು ತ್ಯಜಿಸುವುದು. ಅಂದರೆ ಸಾರ್ವಜನಿಕ ಆಸ್ತಿ ಅಂತಂದರೆ ಈ ಬೀದಿ ದೀಪಗಳು ಬರ್ಬೋದು, ನಳ ಬರ್ಬೋದು, ಆಮೇಲೆ ರೋಡು, ಇವೆಲ್ಲನೂ ಸಹ ನಾವು ರಕ್ಷಣೆ ಮಾಡಬೇಕು. ಹಿಂಸೆಯನ್ನು ತ್ಯಜಿಸಬೇಕು. ಅಂದರೆ ಬೇರೆ ಪ್ರಾಣಿ ಪಕ್ಷಿಗಳಿಗೆ ಹಿಂಸೆ ಮಾಡಬಾರ್ದು ಅನ್ನೋದು ಇದರ ಅರ್ಥ. ಹಿರಿಯ ನಾಗರಿಕರಿಗೆ ಸಹಾಯ ಮಾಡುವುದು. ಹಿರಿಯ ನಾಗರಿಕರು ಸ್ವಲ್ಪ ಅಸಹಾಯಕರಾಗಿರ್ತಾರೆ. ಅಂದರೆ ಅವರಿಗೊಬ್ಬರ ಅವಶ್ಯಕತೆ ಬೇಕಾಗಿರುತ್ತಲ್ಲ, ಹಂಗಾಗಿ ಅವರಿಗೆ ಸಹಾಯ ಮಾಡಬೇಕು ಅನ್ನೋದು ಇದರ ಅರ್ಥ. ಪ್ರತಿಯೊಬ್ಬ ತಂದೆ ತಾಯಿ ಪೋಷಕರು ತಮ್ಮ ಮಕ್ಕಳಿಗೆ 6ರಿಂದ 14 ವಯೋಮಾನದವರಿಗೆ ಶಾಲೆಗೆ ಹೋಗುವ ಅವಕಾಶ ಕಲ್ಪಿಸಬೇಕು. ನೋಡ್ರಿ, ಇದು ಇಂಪಾರ್ಟೆಂಟು. ಇದು 51A ನಲ್ಲಿ ವಿಧಿ 51A ನಲ್ಲಿ K ಅನ್ನೋ ಭಾಗ ಬರುತ್ತೆ ನೋಡ್ರಿ. ಈ ವಿಧಿನಲ್ಲಿ ನಾವು ಕಾಣ್ತೀವಿ. ಇದು ಎಕ್ಸಾಮಲ್ಲಿ ಕೇಳಿದ್ದಾರೆ ನೋಡಿ. ಇದೇನು 11ನೇ ಕರ್ತವ್ಯ ಐತಲ್ಲ, ಇದು ಎಷ್ಟರಲ್ಲಿ ಇದೆ, ಯಾವ ವಿಧಿನಲ್ಲಿದೆ ಅಂತ ಕೇಳಿದ್ದಾರೆ. 51A ಅಂತಲೂ ಕೊಡ್ತಾರೆ, 51A ನಲ್ಲಿ K ಅಂತಲೂ ಕೊಡ್ತಾರೆ. ಇದು ಇಂಪಾರ್ಟೆಂಟ್ ನೋಡ್ರಿ. ಸೊ ನೆಕ್ಸ್ಟ್ ನೋಡೋಣ. ಇದಿಷ್ಟು ಕೀ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಇಲ್ಲಿ. ನಮ್ಮ ದೇಶದಲ್ಲಿ ಏಕಪೌರತ್ವವಿದೆ, ರಾಜ್ಯವಾರು ಪೌರತ್ವ ಇಲ್ಲ. ನಮ್ಮ ದೇಶಕ್ಕೆ ಒಂದೇ ಪೌರತ್ವ ಇದೆ. ಇಲ್ಲಿ ರಾಜ್ಯಕ್ಕೆ ಒಂದು ಪೌರತ್ವ, ದೇಶಕ್ಕೆ ಒಂದು ಪೌರತ್ವ ಅಂತೇನೂ ಇಲ್ಲ. ಬಟ್ ಅಮೇರಿಕ ಅಂತ ಬಂದಾಗ ಅಲ್ಲಿ ದ್ವಿಪೌರತ್ವ ಸಿಸ್ಟಮ್ ಇದೆ ನೋಡ್ರಿ. ನೆಕ್ಸ್ಟ್ ನೋಡೋಣ, ಪೌರ ನೀತಿಯು ಪೌರರ ಹಕ್ಕು, ಕರ್ತವ್ಯ ಮತ್ತು ಸಾರ್ವಜನಿಕ ಜೀವನದಲ್ಲಿ
ಪೌರರು ವಹಿಸಬೇಕಾದ ಪಾತ್ರವನ್ನು ವಿವರಿಸುತ್ತದೆ. ಅಂದರೆ ಪೌರತ್ವ ಅಂದ್ರೇನು, ಅವರ ಹಕ್ಕನ್ನು ಹೇಗೆ ಅನುಭವಿಸ್ತಾರೋ ಹಾಗೆ ಕರ್ತವ್ಯವನ್ನು ಸಹ ಮಾಡಬೇಕು. ಆಮೇಲೆ ಸಾರ್ವಜನಿಕ ಜೀವನದಲ್ಲಿ ಅವರು ವಹಿಸಬೇಕಾದ ಪಾತ್ರವನ್ನು ಸಹ ವಿವರಿಸುತ್ತೆ ಈ ಪೌರತ್ವ ಅನ್ನೋದು. ಪೌರನೀತಿ ವಿವರಿಸುತ್ತೆ. ಪೌರನೀತಿಯ ಜ್ಞಾನ ಎಲ್ಲರಿಗೂ ಅವಶ್ಯಕ. ಅಂದರೆ ಪೌರನೀತಿಯ ಜ್ಞಾನ ಎಲ್ಲರಿಗೂ ಅವಶ್ಯಕವಾಗಿ ಇರಬೇಕು ಅನ್ನುವಂಥದ್ದು. ಸೊ ನೆಕ್ಸ್ಟ್ ನೋಡೋಣ, ಕ್ವಶನ್ ಆನ್ಸರ್ ಇದೆ. ಪೌರತ್ವ ಪಡೆಯುವ 2 ಸಾಮಾನ್ಯ ವಿಧಾನಗಳೆಂದರೆ, ಒಂದು ಸಹಜ ಪೌರತ್ವ, ಇನ್ನೊಂದು ಸಹಜೀಕೃತ ಪೌರತ್ವ. ಈ 2 ವಿಧಾನಗಳಾಗಿವೆ. ಸ್ವ ಇಚ್ಛೆಯಿಂದ ಪೌರತ್ವ ತ್ಯಜಿಸುವುದನ್ನು ಏನಂತಾರೆ ಅಂತಂದರೆ ಪರಿತ್ಯಾಗ ಅಂತಾರೆ ನೋಡ್ರಿ. ಪರಿತ್ಯಾಗ. ಭಾರತದಲ್ಲಿ ಡ್ಯಾಶ್ ಪೌರತ್ವ ವ್ಯವಸ್ಥೆ ಇದೆ. ಭಾರತದಲ್ಲಿ ಏಕಪೌರತ್ವ ವ್ಯವಸ್ಥೆ ಇದೆ. ಓಕೆ, ನೆಕ್ಸ್ಟು ಇವು ಡಿಸ್ಕ್ರಿಪ್ಟಿವ್ ರೈಟಿಂಗ್ಗೆ ಸಂಬಂಧಪಟ್ಟಂಗೆ ಒಂದು ಕ್ಲಾಸ್ ಮಾಡ್ತೀನಿ. ಒಂದಿಷ್ಟು ಪ್ರಾಬ್ಲಮ್ ಇದೆ, ಆದ್ದರಿಂದ ಆ ಕ್ಲಾಸ್ನ ಬೇಗ ಮಾಡೋದಕ್ಕಾಗ್ತಾ ಇಲ್ಲ. ನೋಡೋಣ, ಇನ್ನೂ ಒಂದು 2 ರಿಂದ 3 ದಿನದಲ್ಲಿ ಆ ಕ್ಲಾಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಯಾರೆಲ್ಲ ಇನ್ನೂ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಹಂಚ್ಕೊಳ್ಳಿ. ಆ್ಯಂಡ್ ಈ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.